ಯುವಕರು ಒಂದು ಗೌತಮ್ ಪಡುಬಿದ್ರಿ ಆಟದಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳದಿದ್ರು ಬಹಳಷ್ಟು ಪ್ರೋತ್ಸಾಹವನ್ನು ಹಿಂದಿನಿಂದ ನೀಡ್ತಾ ಇದ್ದವರು ಗೌತಮ್ ಪಡುಬಿದ್ರಿ. ಇನ್ನೋರು ಆಟಗಾರ ನಾವು ಅವನು ಏನು ನಮ್ಮ ನಗಲಿದ್ದಾನಂತೆ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ, ದೀಪೇಶ್ ಪಡುಬಿದ್ರಿ. ಓರ್ವ ಒಳ್ಳೆ ಆಟಗಾರಕ್ಕಿಂತ ಒಳ್ಳೆ ಶಿಸ್ತಿನ ಆಟಗಾರ ಅಂತ ಹೇಳಲಿಕ್ಕೆ ನಾನು ಬಹಳಷ್ಟು ಹೆಮ್ಮೆಯಿಂದ ಹೇಳ್ತೇನೆ ದೀಪೇಶನ್ನ. ಅದೇ ರೀತಿ ನಮ್ಮ ಪಡುಬಿದ್ರಿಯಲ್ಲಿ ಕ್ರೀಡೆ ಅಂತ ಹೇಳುವಾಗ ನಾನು ಯಾವಾಗಲೂ ಹೇಳುದು ಒಂದು ವಿಚಾರ ಅಂದರೆ ನಮ್ಮ ಈ ಮಣ್ಣಿನ ಗುಣ ಯಾವತ್ತೂ ಅದು ಸಕ್ಸಸ್ ಆಗುವಂಥದ್ದು. ಇನ್ನೊಂದು ವಿಚಾರ ಅಂದರೆ ನಮ್ಮ ಜನರು ಹುಡುಗರು ಆ ಕ್ರೀಡೆ ಯಾರೇ ಮಾಡಲಿ, ಯಾವುದೇ ಜಾತಿಯವರು ಮಾಡಲಿ, ಯಾವುದೇ ಒಂದು ಕ್ಲಬ್ನವ್ರು ಮಾಡಲಿ, ಎಲ್ಲರೂ ಒಟ್ಟಾಗುವಂಥ ಗುಣ ಇರುವಂಥದ್ದಿದ್ರೆ ನಮ್ಮ ಊರಿಗೆ ಮಾತ್ರ ಅದು. ಇದು ಯಾವುದಕ್ಕೆ ಹೇಳ್ತೇನೆಂದರೆ ನಿರಂತರವಾಗಿ ಇದೀಗ 4ನೇ ಒಂದು ಏನು ಕಾರ್ಯಕ್ರಮ ನಡೀತಾ ಇರೋದು ಪಡುಬಿದ್ರಿಯಲ್ಲಿ. ಒಂದನೇದಾಗಿ ಚೇತನ್ ಪಡುಬಿದ್ರಿ ಅವರದ್ದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯಕೂಟ ಯಶಸ್ವಿಯಾಗಿ ನಡೀತು. ತದನಂತರ ನಮ್ಮ ಪಡುಬಿದ್ರಿ ಜೆಸಿಐನ 50ನೇ ವರ್ಷದ ಬೀಚ್ ಫೆಸ್ಟಿವಲ್ ನಮ್ಮ ನಾನು ನನ್ನ ಹಿಸ್ಟ್ರಿಯಲ್ಲಿ ನೋಡಲಿಲ್ಲ ಇಂಥ ಒಂದು ಮ್ಯಾಚನ್ನು ವಿನ್ ಆದದ್ದು. ಒಂದು ಗೌರೀಶ್ ಆ ಕತ್ತಲೆಯಲ್ಲಿ ಒಳ್ಳೆ ಆಟಗಾರ, ನಾನು ಎಷ್ಟು ವರ್ಷ ನೋಡ್ತಾ ಇದ್ದೇನೆ. ಕತ್ತಲೆಯಲ್ಲಿ ಸಿಕ್ಸ್ ಹೊಡೆದಂತ ಆಟಗಾರ ಇದ್ರೆ ಗೌರೀಶ್ ಅಂತ ಹೇಳ್ಬೋದು. ಅದೇ ರೀತಿ ಕೊನೆಯಲ್ಲಿ ಒಬ್ರು ಸಿಕ್ಸ್ ಹೊಡೆದ್ರು, ಯಾರಂತ ಗೊತ್ತಾಗಲಿ ನಿಮ್ಗೆ. ಒಳ್ಳೆ ನನ್ನ ಲೆಕ್ಕದಲ್ಲಿ ಇಂಥ ಒಂದು ಇತಿಹಾಸ ಇರ್ಲಿಕ್ಕಿಲ್ಲ ಕ್ರಿಕೆಟ್ನಲ್ಲಿ. ಇನ್ನೊಂದು ವಿಚಾರ, ಇವತ್ತು ಈ 2 ಜಿಲ್ಲೆಯ ಈ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಎಲ್ಲ ನಮಗೆ ನೋಡಿದಾಗೆ ಈ ಬೈಕಪಾಡಿ ಪರಿಸರದ ತಂಡಗಳು ಇವತ್ತು ಈ ಪಡುಬಿದ್ರಿ ಗ್ರೌಂಡಿಗೆ ಆಗಮಿಸಿದ ಜಿಪ್ಸಿ ಕುಳಾಯ್ ಒಳ್ಳೆ ತಂಡ. ಅದರಲ್ಲಿ ಯತೀಶ್ ಅಂತ ಹುಡುಗ ನಾವು ಕೊನೆಯಲ್ಲಿ ಕ್ರಿಕೆಟ್ ಬಿಡುವಾಗ ನಮ್ಮ ತಂಡದಲ್ಲಿ ಆಟ ಆಡಿದ್ರು ಅವರನ್ನು ನೆನಪಿಸ್ತೇನೆ ನಾನು.